ರೈಟ್. ನಿನ್ನೆ ದಿವಸ ಸಾಯಂಕಾಲ ಇಲ್ಲಿ ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಅರಳಿಕಟ್ಟೆ ಹತ್ರ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಹಿಂದಿನಿಂದಲೂ ಆಗಿದ್ದು ಪ್ರಯುಕ್ತ ಇಲ್ಲಿ ಸ್ವಲ್ಪ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಅಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಮತ್ತು ಒಬ್ಬ ಸ್ಟಾಫ್ಗೆ ಇಂಜೂರ್ ಆಗಿದೆ. ಆಮೇಲೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಲಾಠಿ ಪ್ರಹಾರ ಮಾಡಿ ಎಲ್ಲರೂ ಚದುರಿಸಿದ್ದಾರೆ. ಈ ಪ್ರಕರಣ 4 FIRಗಳು ದಾಖಲಾಗಿದೆ. ಅದರಲ್ಲಿ 30 ಜನನ ಈಗಾಗಲೇ ಅರೆಸ್ಟ್ ಮಾಡಿ ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ 4 ಪ್ರಕರಣದ ತನಿಖೆಗಳನ್ನು ನಾವಿನ್ನು ತೀವ್ರವಾಗಿ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಈಗ ದಾವಣಗೆರೆ ನಗರದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಮತ್ತು ಇದೇ ರೀತಿ ಬಂದೋಬಸ್ತನ್ನು ಇನ್ನೊಂದು ಸ್ವಲ್ಪ ದಿವಸ ಕಂಟಿನ್ಯೂ ಮಾಡಿ ನಂತರ ಈ 4 ಜನ FIRಲ್ಲಿ ಯಾರ್ಯಾರಿದ್ದಾರೆ ಆರೋಪಿಗಳು ಅವರೆಲ್ಲ ಪತ್ತೆ ಮಾಡೋ ಕೆಲಸ CCTV ಮೊಬೈಲ್ ಫುಟೇಜ್ಗಳು ಕೆಲವೆಲ್ಲ ಸಿಕ್ಕಿದ್ದಾವೆ. ಅದಕ್ಕೆ ಪತ್ತೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಪ್ರಕ್ರಿಯೆ ಕಂಪ್ಲೀಟ್ ಮಾಡ್ತೀವಿ. ಇನ್ನು ತಮ್ಮದು ಏನಾದರೂ ಪ್ರಶ್ನೆಗಳಿದ್ರೆ ಅದ್ರದ್ದೇನು ಕಂಡು ಬಂದಿಲ್ಲ ನಮಗೆ. ಈಗ ಎಲ್ಲೂ ಕೂಡ ಆರ್ಸನ್ ಆಗಿ ಬೆಂಕಿ ಹಚ್ಚಿದಾಗಲಿ ಎಲ್ಲೂ ಕಂಡು ಬಂದಿಲ್ಲ ನಿನ್ನೆ. ಈಗ ಯಾರು ಬಿಯರ್ ಬಾಟ್ಲ್ ಇಟ್ಟಿದ್ರು ಅದೆಲ್ಲ CCTV ಫುಟೇಜ್ ಏನಿದೆ ಸಿಕ್ಕಿದೆ ನಮಗೆ. ಕೆಲವ್ರ ಹತ್ತೆಲ್ಲ ಮೊಬೈಲ್ ಫುಟೇಜ್ಗಳು ಇದ್ದಾವೆ. ಅದನ್ನು ನೋಡಿ ಅವ್ರಿಗೆ ಐಡೆಂಟಿಫೈ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಇದುವರೆಗೆ ಅಂಥ ಮಾಹಿತಿ ಇಲ್ಲ ರೀ. ಆ ಪ್ರೊವೊಕೇಟಿವ್ ಸ್ಪೀಚ್ ಆಲ್ರೆಡಿ FIR ದಾಖಲಾಗಿದೆ. ಅದರ ಮುಂದಿನ ಕಾನೂನು ಪ್ರಕ್ರಿಯೆ ನಡೀತದೆ. ಅದೇ ರೀ, ಅವರು ಈಗ ಕೆಲವರು ವಕೀಲರು ಬಂದು ಈಗ ಅದನ್ನೇ ಕಂಪ್ಲೇಂಟ್ ಮಾಡಿದ್ರು ನನ್ನ ಹತ್ರ ಕೂಡ. ಅದು FIR ದಾಖಲಾಗಿದೆ. ಅದು ನಮ್ಮವ್ರ ಜೊತೆ ಮಾತಾಡಿ ಅದು ಏನು ಪ್ರಕ್ರಿಯೆ ಮಾಡಿದ್ದಾರೆ, ಅದು ಸರಿಯಾಗಿ ಮಾಡಿದ್ದಾರೆ ಇಲ್ವ ಅದನ್ನು ನಾನು ವಿಚಾರ ಮಾಡಿ ಮುಂದಿನ ಕ್ರಮ ತಗೊಳ್ತೀನಿ. ಪಬ್ಲಿಕ್ ಇದುವರೆಗೆ ಇಂಜೂರ್ ಆಗಿದ್ದ ಬಗ್ಗೆ ಎಲ್ಲೂ ನಮಗೆ ಮಾಹಿತಿ ಇಲ್ಲ. ಆದರೂ ಮೌಲ್ವಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಇದು ಕಿವಿ ಹತ್ರ ಗಾಯ ಆಗಿದೆ ಅಂತ. ಅದೊಂದು FIR ಒಂದು ಆಗಿದೆ. ಒಟ್ಟು 30 ಜನ ಅರೆಸ್ಟ್ ಆಗಿದ್ದಾರೆ ರೀ. ಇನ್ನು ಐಡೆಂಟಿಫೈ ಮಾಡೋ ಪ್ರಕ್ರಿಯೆ ಈಗಾಗಲೇ ಟೀಮ್ಸ್ ನಮ್ಮದು CCTV ಎಲ್ಲ ನೋಡಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅದು ಐಡೆಂಟಿಫೈ ಮಾಡಿದ ಪ್ರಕ್ರಿಯೆ ಮುಗಿದ ತಕ್ಷಣ ಇನ್ನು ಬೇಕಾಗಿರೋರಿಗೆ ಅರೆಸ್ಟ್ ಮಾಡೋಕ್ಕೆ ಕ್ರಮ ತಗೊಳ್ತೀವಿ ನಾವು. ಏನ್ರಿ, ಸೋಮೋಟ ಕೇಸ್ 2 ಆಗಿದೆ, ಕಂಪ್ಲೇಂಟ್ ಕೇಸ್ 2 ಆಗಿದೆ. ಹೌದು. ಯಾವುದು ಸ್ಥಳದಲ್ಲಿ ಈಗ ಅದೇ ರೋಡಲ್ಲಿ ಬಂದಿದ್ದೆ ನಾನು. ಅವಶ್ಯಕತೆ ಬಿದ್ದರೆ ಅಲ್ಲಿ ಏನು ಈಗ ಪರಿಶೀಲನೆ ಅವಶ್ಯಕತೆ ಬಿದ್ದರೆ ಭೇಟಿ ಮಾಡ್ತೀನಿ. ಅದೇ ರೀ, ಅದನ್ನೇ ಈಗ ನಮ್ಮ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅದನ್ನೇ ಕೂಡ ಚರ್ಚೆ ಮಾಡಿದ್ವಿ. ಈಗ ಆಲ್ರೆಡಿ ಪ್ರತಿಷ್ಠಾಪನೆಗೊಂಡ ಗಣೇಶಗಳು ಈಗಾಗಲೇ ವಿಸರ್ಜನೆ ಮಾಡಬೇಕು. ಲಾಸ್ಟ್ ವಿಸರ್ಜನೆ ಅಕ್ಟೋಬರ್ 5ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಅದು ಅಕ್ಟೋಬರ್ 5ಕ್ಕೆ ಎಲ್ಲ ಸೂಕ್ತ ಬಂದೋಬಸ್ತ್ ಮಾಡಿ ಎಲ್ಲವನ್ನು ಗೌರವಯುತವಾಗಿ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾವು. ಈಗ ಒಂದೊಂದು FIRಗೆ ಒಂದೊಂದು ತಂಡ ಇದೆ. ರೈಟ್. ಎನಿಥಿಂಗ್ ಎಲ್ಸ್? ಅಲ್ಲ, ಈಗ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಹೌ ಸಿಚುವೇಶನ್ ಡೆವಲಪ್ಸ್. ಜನರಲ್ ಆಗಿ ಈಗ ಆಸ್ ಆನ್ ಡೇಟ್ ಪರಿಸ್ಥಿತಿ ಕಾಮ್ ಆಗಿದೆ. ಬಟ್ ಈ ಪ್ರೊವೊಕೇಟಿವ್ ಸ್ಪೀಚು ಮತ್ತು ಈ ಕಲ್ತೂರಾಟದಿಂದ ಜನಗಳ ಮನಸ್ಸು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮದು ಅದು ಯಾವ ಜನಗಳದ್ದು ಮನಸ್ಸುಗಳನ್ನು ಯಾವ ರೀತಿ ಸರಿ ಮಾಡಬೇಕು, ಪೀಸ್ ಕಮಿಟಿ ಮಾಡಬೇಕಾ, ಮುಂದೆ ಏನು ಮಾಡಬೇಕು, ಅದು ಒಂದು ಸರಿ ಇದೆಲ್ಲ ತಣ್ಣಗಾದ ತಕ್ಷಣ ನಾವು ತೀರ್ಮಾನ ಮಾಡ್ತೀವಿ. ಪ್ರೊವೊಕೇಟಿವ್ ಸ್ಪೀಚ್ ಆದಮೇಲೆ ಇಲ್ಲೆಲ್ಲ ಗುಂಪು ಕಟ್ಟಿ ಮಾತಾಡಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ. ಅದು ಇದೆ. ಹೊರಗಡೆಯಿಂದ ಬಂದಿದ್ದ ಬಗ್ಗೆ ಮಾಹಿತಿ ಇಲ್ಲ ರೀ. ಆಲೇ ಉತ್ತರ ಹೇಳಿದೆ ಅದಕ್ಕೆ. 2ನೇ ಸರಿ ಕೇಳಿದೆ. ಈಗ ಘಟನೆಗೆ ಏನು ಕಾರಣ ಆಯಿತು ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕಂತಲೇ ನಾನು ಬೆಂಗಳೂರಿಂದ ಬಂದು ಇಲ್ಲಿ AD ಜಿಲ್ಲಾ ಆರ್ಡರ್ ಬಂದು ಇಲ್ಲಿ ಕೂತ್ಕೊಂಡು ಫೋನಲ್ಲಿ ಕೇಳಿದ್ರೆ ಅರ್ಥ ಆಗೋದಿಲ್ಲ. ಇಲ್ಲಿ ಸ್ಥಳೀಯವಾಗಿ ಬಂದು ಸ್ಥಳೀಯರಿಗೆ 4-5 ಜನ ಮಾತಾಡಿ ಲೋಕಲ್ ಪತ್ರಿಕೆಯವ್ರಿಗೆ ಮಾತಾಡಿ ಹೋದ್ರೆ ಅರ್ಥ ಆಗುತ್ತೆ ಅಂತ ನಾನು ಬಂದಿರೋದು. ಪೂರ್ತಿ ಘಟನೆ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹ ಮಾಡಿ ನಾವು ಮುಂದೆ ಡಿಪಾರ್ಟ್ಮೆಂಟಲ್ಲಿ ಏನು ಕ್ರಮ ತಗೊಳ್ತೀವಿ ನಾವು. ಶಾಂತಿ ಸಭೆಗೆ ಹೇಳಿದ್ವಿ. ಶಾಂತಿ ಸಭೆಗೆ ಈಗ ಪರಿಸ್ಥಿತಿ ತಿಳಿಯಾದ ತಕ್ಷಣ ಶಾಂತಿ ಸಭೆ ಮಾಡ್ತೀವಿ. ಕೆಲವು ಕಡೆ ಶಾಂತಿ ಸಭೆ ಫಾರ್ಮಾಲಿಟಿ ಅಂತಾನು, ಕೆಲವು ಕಡೆ ಕಾಟಾಚಾರಕ್ಕೆ ಮಾಡಿದ್ದು ಉಂಟು, ಕೆಲವು ಕಡೆ ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದು ಉಂಟು.
ಈ ಕೆಲವು ಕಡೆ ಅರ್ಥಪೂರ್ಣವಾಗಿ ಮಾಡಿದ್ದಾರೆ, ನಾವು ಯಾಕೆ ಪಾಸಿಟಿವ್ ಆಗಿ ಯಾಕೆ ನೋಡಬಾರ್ದು ಇದನ್ನು? ಅಲ್ಲಪ್ಪ, ಶಾಂತಿ ಸಭೆಗಳು ನೀವು ಹೇಳಿದ ರೀತಿಯೂ ಕಾಟಾಚಾರವಾಗಿ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಸ್ಟೇಷನ್ಗಳಲ್ಲಿ ಕೆಲವು ಕಡೆ ಭಾಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಹುಬ್ಬಳ್ಳಿನಲ್ಲಿ ಈಗ ತಾವು ಗಮನಿಸಿದಾಗೆ ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಬೇಕಾದ್ರೆ ಕವಲೆ ಹಾಕಿದ್ದಾರೆ. ಅದೇ ರೀತಿ ಈದ್ ಮೆರವಣಿಗೆ ಮಸೀದಿ ಮುಂದೆ ಬಂದಾಗ ಅದು ಗಣೇಶ ಪೆಂಡಾಲ್ ಬಂದಾಗ ಅವರು ಭಕ್ತಿಗೀತೆ ಹಾಕಿದ್ದಾರೆ. ಭಾಳ ಚೆನ್ನಾಗಿ ಹುಬ್ಬಳ್ಳಿನಲ್ಲಿ ಸರಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ನಗರಗಳಲ್ಲೂ ಮಾಡಿದ್ರೆ ಯಾರಿಗೇನು ತೊಂದರೆನೇ ಇಲ್ಲ. ಅದೇ ಹೇಳಿದೆ, ಉತ್ತರ ಹೇಳಿದ್ದೀನಿ ರೈಟ್ ರೀ. ಥ್ಯಾಂಕ್ ಯು ವೆರಿ ಮಚ್. ಪ್ರೀ ಪ್ಲ್ಯಾನ್ ಅಂತ ನನಗೆ ಈಗಿರೋ ಮಾಹಿತಿ ಪ್ರಕಾರ ಪ್ರೀ ಪ್ಲ್ಯಾನ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಹೇಳಿದ್ರೆ ಅದು ಸಡನ್ ಪ್ರೊವೊಕೇಶನ್ ಥರ ಕಾಣ್ತಾ ಇದೆ. ಸಡನ್ ಪ್ರೊವೊಕೇಶನ್ ಯಾಕಾಯಿತು ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಕ್ರಮ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.